ಅಲ್ಲ ಅದು. ನನಗೆ ಇಲ್ಲಿ 3 ನಮ್ಮ ಸಹೋದರರಾಗಿರ್ತಕ್ಕಂಥ ಡಾಕ್ಟರ್ ಹನುಮಂತಯ್ಯನವರು, ನನ್ನ ಅವರ ಸಂಬಂಧ ಕಳೆದ 35 ವರ್ಷಗಳ ಸಂಬಂಧ. ನಾನು ಯಾವತ್ತೂ ಅವರಿಗೆ ಯಾವುದೇ ರೀತಿಯ ಒತ್ತಡವನ್ನು ಹಾಕಿದವರಲ್ಲ. ಯಾವುದೇ ಒಂದು ಪುಸ್ತಕ ನಾನು ಬರೆದರೆ ಆ ಪುಸ್ತಕವನ್ನು ಕಳಿಸಿ, ಸರ್ ಇದಕ್ಕೊಂದು ಬೆನ್ನುಡಿ ಬರೀರಿ ಅಂತ ಹೇಳ್ತೀನಿ, ಇದಕ್ಕೊಂದು ಮುನ್ನುಡಿ ಬರೀರಿ ಅಂತ ಹೇಳ್ತೀನಿ, ಕಳಿಸಿ ಪ್ರೊಫೆಸರ್ ಬರೀರಿ ಅಂತ ಹೇಳಿದೆ. ಆ ಪುಸ್ತಕನ ಕಳಿಸಿದ 3 ದಿವಸಕ್ಕೆ ಒಂದು ಬ್ಲರ್ಬ್ ಬರೆದು ಕಳಿಸ್ತಾರೆ. ಆ ಬ್ಲರ್ಬನ್ನು ಇಟ್ಕೊಂಡು ನೋಡಿ ನಮ್ಮ ಹನುಮಂತಯ್ಯವರು ಎಷ್ಟು ಅದ್ಭುತವಾಗಿ ಬರೆದಿದೆ ಅಂತ ಹೇಳಿ ಕವಿಗಳವರು ಬರೆದು ಕಳಿಸ್ತಾರೆ. ಹತ್ತಾರು ಪುಸ್ತಕಗಳಿಗೆ ಬರುತ್ತಾರೆ. ನಾನು ವಯೋನಿವೃತ್ತಿ ಹೊಂದಿ ಈಗ 12 ವರ್ಷ ಆಗಿದೆ. ವೃತ್ತಿಯಿಂದ ಅಧ್ಯಾಪಕನಾಗಿ ನಾನು ವಿದ್ಯಾರ್ಥಿಗಳಿಗೆ, ಸಾವಿರಾರು ಜನರುಗಳಿಗೆ ಸರ್ಕಾರ ಕೊಟ್ಟ ಅನ್ನವನ್ನು ಪ್ರಾಮಾಣಿಕವಾಗಿ ಉಪಯೋಗ ಮಾಡಿಕೊಂಡು ಸಮಾಜಮುಖಿಯಾಗಿ ಈ ತುಳಿತಕ್ಕೊಳಗಾದಂಥ ಮಕ್ಕಳ ಭವಿಷ್ಯವನ್ನು ಕಟ್ಟೋದಕ್ಕೆ ಬಹಳ ಕಷ್ಟವನ್ನು ಪಟ್ಟಿದ್ದೇನೆ. ಈ 12 ವರ್ಷಗಳಲ್ಲಿ ಸುಮಾರು 55 ಪುಸ್ತಕಗಳನ್ನು ಬರೆದಿದ್ದೇನೆ. ಆ 55 ಪುಸ್ತಕಗಳು ಯಾವುದು ಅಂದರೆ ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ವಚನಕಾರರ ಬಗ್ಗೆ ಮತ್ತು ಸಮಾಜ ಪರಿವರ್ತನೆಯನ್ನು ಒಳಗೊಂಡಂಥ ಮಾಷೆಯರ ಬಗ್ಗೆ. ನಾನು ಸ್ಪಷ್ಟವಾಗಿ ನಿಮಗೆ ಹೇಳ್ತೀನಿ, ನಾನು ಖಂಡಿತ ಎಡವಾದವೂ ಅಲ್ಲ, ಬಲವಾದವೂ ಅಲ್ಲ. ಬುದ್ಧನ ಮಧ್ಯಮ ಮಾರ್ಗವನ್ನು ಅನುಸರಿಸಿಕೊಂಡು ನನ್ನ ಜೀವನವನ್ನು ರೂಪಿಸಿಕೊಂಡು ಬಂದೆ. ಬಹಳ ಜನಕ್ಕೆ ಇದು ಅರ್ಥ ಆಗ್ತಿಲ್ಲ. ನನಗೆ ಈ ಒಂದು ಪುಸ್ತಕದ ಟೈಟಲ್ ಇದೆ, ಬುದ್ಧ ಪ್ರಜ್ಞೆಯ ಕಾಯಕ ಜೀವಿಗಳು ಅಂತ. ಬುದ್ಧನಿಗೆ, ಬಸವಣ್ಣನಿಗೆ, ಅನುಭವ ಸ್ವೀಕಾರಗಳಿಗೆ ಏನು ಸಂಬಂಧ ಇದೆ ಅಂದರೆ, ಸಂಬಂಧ ಇದೆ ಅನ್ನೋ ಕಾರಣಕ್ಕಾಗಿಯೇ ಇದನ್ನು ರಿಲೇಟೆಡ್ ಮಾಡಿ ಈ ಪುಸ್ತಕದೊಳಗೆ 40 ಜನ ಶರಣರನ್ನು ಮತ್ತು ಆ ಶರಣೀಯರನ್ನು ಕುರಿತು ಅವರು ಬರೆದಂಥ ವಿಚಾರಗಳನ್ನು ವಚನಗಳ ವಿಶ್ಲೇಷಣೆಗಳನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಭಾಳ ಪ್ರಾಜ್ಞರು ಇದ್ದೀರಿ ಇಲ್ಲಿ. ನಿಮಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ. ಈ ಭಾರತದಲ್ಲಿ 3 ಭಾರತಗಳಿದ್ದಾವೆ. ಈ ಭಾರತ ಅಂತ ಹೇಳಿದ್ರೆ ಭಾರತ ದೇಶ ಅಂತಾರಲ್ಲ, ಈ ಭಾರತದಲ್ಲಿ 3 ಭಾರತಗಳಿದ್ದಾವೆ. ಒಂದು ಭಾರತ ಬುದ್ಧ ಭಾರತ ಅಂತ ಕರಿಬೇಕು ನಾವು. ಎರಡನೇ ಭಾರತವನ್ನ ಬಸವ ಭಾರತ ಅಂತ ಕರಿಬೇಕು. 3ನೇ ಭಾರತವನ್ನ ಭೀಮ ಭಾರತ ಅಂತ ಕರಿಬೇಕು. ಮಾತಾಡಬೇಕು. ಒಂದು ಬುದ್ಧ ಭಾರತ, ಬಸವ ಭಾರತ, ಭೀಮ ಭಾರತ. ಈ 3 ಭಾರತಗಳಲ್ಲಿ ಹೆಚ್ಚು ಬಹಳ ಪ್ರಚಲಿತವಾಗಿ ಇವತ್ತು ನಮಗೆ ಲಾಭ ಸಿಗ್ತಕ್ಕಂಥ ಯಾವ ಭಾರತದಿಂದ ಅದು ನಾವು ಜನರನ್ನ ಹೇಳಬೇಕಾದ್ರೆ, ಬುದ್ಧ ಭಾರತ ಶಾಸನಾಂಗ ಆಗಿದೆ, ಬಸವ ಭಾರತ ಕಾರ್ಯಾಂಗ ಆಗಿದೆ, ಭೀಮ ಭಾರತ ನ್ಯಾಯಾಂಗ ಆಗಿದೆ. ಈ ಭೀಮ ಭಾರತ ನ್ಯಾಯಾಂಗ ಆಗಿರೋದ್ರಿಂದಲೇ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಖುಷಿಯಾಗಿ ಮಾತಾಡ್ತಾ ಇದ್ದೀವಿ. ಈ ನ್ಯಾಯಾಂಗ ಇರಲಿಲ್ಲ ಅಂತಂದ್ರೆ ಭೀಮ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು, ಆ ಮನುಷ್ಯ ಹುಟ್ಟದಿದ್ದಿದ್ರೆ ನಾನು ಇಂಥ ಶರ್ಟ್ ಹಾಕಕ್ಕೆ ಆಗ್ತಾ ಇದ್ದಿಲ್ಲ. ಇವತ್ತು ನಾವು ಹೇಳಿದ್ದೀವಿ ಹಂಡ್ರೆಡ್ ಮರ್ಸಿ ಆಫ್ ಭೀಮ. ಭೀಮನ ಕರುಣೆಯಿಂದ, ಭೀಮನ ವಿಚಾರದಿಂದ, ಭೀಮನ ಪರಿಶ್ರಮದಿಂದ, ಭೀಮನ ಹೋರಾಟದಿಂದ ನಾವೆಲ್ಲರೂ ಇವತ್ತು ಬಂಗಲೆಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ. ಆ ಬಂಗಲೆಗಳ ವಾಸಕ್ಕೆ ಯಾರು ಕಾರಣ ಅಂತಂದ್ರೆ ಭೀಮನೇ, ಭೀಮ ಭಾರತ ಅಂತ. ಹೀಗಾಗಿ ಈ ಭೀಮ ಭಾರತವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ನಮ್ಮ ಹನುಮಂತಯ್ಯ ಸರ್ ಬಹಳ ಚೆನ್ನಾಗಿ ಹೇಳಿದರು. ಆದ್ಯ ವಚನಕಾರರು ಯಾರು? ಚೆನ್ನಯ್ಯ. ಘನವಂತ ವಚನಕಾರರು ಅಂತಂದ್ಬಿಟ್ಟು 2 ಮಾತಿಲ್ಲ, ಸತ್ಯರು. ಮಾತಾಡ್ಬೇಕಪ್ಪ. 11 ವಚನಗಳನ್ನು ನೀವು ಓದಬೇಕು. ಆ 11 ವಚನಗಳ ವಿಶ್ಲೇಷಣೆ ನೋಡಿದಾಗ ಆತ ಬಹಳ ವೈಚಾರಿಕವಾಗಿ ವಚನಗಳನ್ನು ವಿಶ್ಲೇಷಣೆ ಮಾಡಿದ್ದಾರೆ. 11 ವಚನಗಳು ಕೂಡ. ಆಮೇಲೆ 11 ವಚನಗಳಲ್ಲಿ ಎಲ್ಲಿಯೂ ಕೂಡ ಮೌಢ್ಯಕ್ಕೆ, ಪುರೋಹಿತ ಮೌಲ್ಯಕ್ಕೆ ಅವಕಾಶವೇ ಕೊಟ್ಟಿಲ್ಲ. ಬಸವಣ್ಣ ಅದಕ್ಕಾಗಿಯೇ ಎದುರುತ್ತಿದ್ದು ಚೆನ್ನೈನಿಗಾಗಿ. ನಾವು ಏನು ಮಾಡಿಬಿಟ್ಟಿದ್ದೀವಿ ಅಂದರೆ, ಇವತ್ತು ಅದನ್ನು ಕಲ್ಚರಲೈಸೇಷನ್ ಮಾಡಿದರೆ ಪ್ರಾಬ್ಲಮ್ ಇಲ್ಲ, ಆದರೆ ಸಂಸ್ಕೃತಿಯೈಸೇಷನ್ ಮಾಡೋಕ್ಕೆ ಹಚ್ಚಿದ್ವಿ ನಾವು. ಆಧಾರ ಚೆನ್ನೈನನ್ನು ಸಂಸ್ಕೃತೀಕರಣಗೊಳಿಸಬೇಕೇ ವಿನ ಅದನ್ನು ನಾವೇನು ಮಾಡ್ತೀವಿ, ಬ್ರಾಹ್ಮಣೀಕರಣ ಮಾಡ್ತಾ ಇದ್ದೀವಿ, ನಾವು ಪೌರತೀಕರಣ ಮಾಡ್ತಾ ಇದ್ದೀವಿ. ನಾವು ನಮ್ಮ ತಲೆಗೆ ಏನಿದೆಯೋ ನಿಮಗೆ ಗೊತ್ತಿಲ್ಲ, ಅದನ್ನು ಸರಿಯಾಗಿ ಅರ್ಥೈಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ಅಂಥದ್ದನ್ನು ಅದರ ಮುಂಚೂಣಿಯಲ್ಲಿ ಹೋಗುವಂಥ ನಾವೆಲ್ಲರೂ ಕೂಡ ಬಸವಣ್ಣನ ಅನುಭವದಲ್ಲಿದ್ದಂಥ ಚೆನ್ನಯ್ಯ ಯಾಗಿದ್ದ ಅಂತಕ್ಕಂಥದ್ದನ್ನು ಕೂಡ ನೋಡ್ಬೋದು. ಅದರ ದೊಡ್ಡ ಪರಂಪರೆ ನಾನು ಬರೆದಿದ್ದೀನಿ, ದೊಡ್ಡ ಪರಂಪರೆ ಇದೆ. ಈಗ ನಾನು ಒಂದು ಕೂಡ ವಿಶೇಷವಾಗಿ ಒಂದು ವರ್ಕ್ ಮಾಡಿದ್ದೀನಿ, ಮಾತಂಗಿ ಅನ್ನೋಂಥದ್ದು.
ಈ ಮಾತಂಗಿಯ ಕಥೆಯನ್ನು ಬರಿತಾ ಬರಿತಾ ಈ ಜನಾಂಗದ ಕಥೆಯನ್ನು ಕೂಡ ಬರೆದಿದ್ರು. ಮತ್ತು ಅದರ ಜೊತೆಗೆ ಮಾತಂಗ ಕುಲ ಸಂಪನ್ನೂರು ಅಂತಂದ್ಬಿಟ್ಟು ನಮ್ಮ ಮುತ್ತೆ ಹೆಸರಿಗೆ ಹೇಳ್ಬಿಟ್ಟಿದ್ದಾಗಲೇ ಸುಮಾರು 800 ಪುಟಗಳ ಪುಸ್ತಕವನ್ನು ಈಗ ರಚನೆ ಮಾಡಿದ್ದೀನಿ. ಅದು ಹೊರಗಡೆ ಬರಬೇಕು, ಯಾಕಂದರೆ ಎಂಥ ಸಂಪನ್ನ ಸಮಾಜ ಆಗಿತ್ತು ಅಂತ. ಅದಕ್ಕೆ ಸಮಾಜ ಅಂತಲ್ಲ, ತುಳಿತಕ್ಕೊಳಗಾದಂತೆ ಎಂಥ ಸಮಾಜ ಅಂತಕ್ಕಂಥದ್ದನ್ನು ಅರ್ಥೈಸ್ಕೊಳ್ಬೇಕು ಅಂತಕ್ಕಂಥದ್ದು ಕೂಡ ನಾನು ಅದನ್ನು ಬರ್ತೀನಿ. ನಮ್ಮ ಲೋಕೇಶ್ವರ ತಂದೆ ವೈ ರಾಮಕೃಷ್ಣ ಅವರ ವಿಚಾರಗಳನ್ನು ಕೊಟ್ಟಾಗ ನನಗೆ ಭಾಳ ಖುಷಿ ಆಯಿತು. ಹೀಗೆ ಭಾಳ ಜನ ಅಶೋಕ್ ಸಾಲಪ್ಪ ಪ್ರತಿಯೊಬ್ಬರು ಎಲ್ಲವನ್ನೂ ಇರುತ್ತು. ಕ್ಷಣಕ್ಕೂ ಪ್ರೊಫೆಸರ್ ಆ ಮಾಹಿತಿ ತಗೊಳ್ರಿ, ಅವ್ರು ಕೊಡ್ತಾರೆ, ಇವ್ರು ಕೇಳಿ. ಎಲ್ಲದಕ್ಕಿಂತ ನನ್ನ ಸಹೋದರ ದಾಸನೂರ್ ಕುಸಣ್ಣ ಅಂತೂ ಮೊದಲೇ ರಿಸರ್ಚ್ ಸ್ಕಾಲರ್ ಅಂತ, ರಿಸರ್ಚ್ ಪ್ರೊಫೆಸರ್ ಅಂತ, ಮಸ್ಟ್ ಬೇಕಾಷ್ಟು ಮಾಹಿತಿ ಕೊಡ್ತಾರೆ. ಹಣ ಮಾಡು, ಈ ಸಮಾಜದಲ್ಲಿ ಹುಟ್ಟಿದೆಯಾ, ನಿನಗೆ ಬರೆಯೋ ಶಕ್ತಿ ಇದೆ, ಬರಿ ಅಂತ ಹೇಳಿದ್ದಾರೆ. ಒಟ್ಟು ಹೆಚ್ಚಿಗೆ ಹೇಳೋದಕ್ಕಿಂತ ಮುಖ್ಯವಾಗಿ ಈ ಬುದ್ಧ ಪ್ರಜ್ಞೆ, ಬಸವ ಪ್ರಜ್ಞೆ, ಭೀಮ ಪ್ರಜ್ಞೆಗಳನ್ನು ನಾವೆಲ್ಲರೂ ಅಳವಡಿಸಿಕೊಂಡದ್ದೇ ಬದ್ದಾದರೆ ಅವಮಾನಕ್ಕೆ ನಾವು ಒಳಗಾಗೋದಿಲ್ಲ, ಅತ್ಯಾಚಾರಕ್ಕೆ ಒಳಗಾಗೋದಿಲ್ಲ, ದೌರ್ಜನ್ಯಕ್ಕೆ ಒಳಗಾಗೋದಿಲ್ಲ. ಈ ಸಮಾಜದಲ್ಲಿ ನಾವು ಎದೆನಿಗಿರಿಸಿ ಬದುಕಬೇಕಂತ ಆತ್ಮಗೌರವವನ್ನು ಗಳಿಸಬೇಕಾದರೆ ಅಂಬೇಡ್ಕರ್ ಫೈನಲ್ ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ನಾನು ಇಷ್ಟು ಮಾತುಗಳನ್ನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ತಂದೆ ತಾಯಿಗಳಿಗೆ, ಎಲ್ಲ ಬಂಧುಗಳಿಗೆ ನಮಸ್ಕರಿಸಿ ನನ್ನ ನಮಸ್ಕಾರ. ಎರಡ್ 2025-26ನೇ ಸಾಲಿನ ಕಾಯಕ ಶರಣಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಪ್ರೊಫೆಸರ್ ಎಚ್ ಲಿಂಗಪ್ಪ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ ಚಪ್ಪಾಳೆ ಬರಲಿ. ಇಂದಿನ ಯುವ ಪ್ರೀತಿ ಅವರಿಗೆ ಒಂದು ದೊಡ್ಡ ಮಟ್ಟದ ಒಂದು ಪ್ರೋತ್ಸಾಹ ಮತ್ತು ಉತ್ಸಾಹಕರು ಅಂತ ಹೇಳಿದರೆ ತಪ್ಪಾಗುವುದಿಲ್ಲ. ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ಆರ್ ಬಿ ತಿಮ್ಮಾಪುರ ಅವರು ಮಾನ್ಯ ಅಬಕಾರಿ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ, ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು.